ಭಾರತದ ಸಂವಿಧಾನವು ನವೆಂಬರ್ 26ನೇ ತಾರೀಕು 1949ನೇ ತಾರೀಕು ಅಂಗೀಕಾರವಾಗ್ತದೆ. ನವೆಂಬರ್ 26, 1949ರಂದು ಅಂಗೀಕಾರವಾದಂಥ ಈ ಭಾರತದ ಸಂವಿಧಾನ ಜನವರಿ 26, 1950ರಂದು ಅಧಿಕೃತವಾಗಿ ಜಾರಿಗೆ ಬರ್ತದೆ. ಇಂಥ ಒಂದು ಸಂವಿಧಾನ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಮೂಲತಃವಾಗಿ 395 ವಿಧಿಗಳು, 8 ಪರಿಶಿಷ್ಟಗಳು ಹಾಗೆ 22 ಭಾಗಗಳನ್ನು ಹೊಂದಿತ್ತು. ಪ್ರಸ್ತುತವಾಗಿ 12 ಪರಿಶಿಷ್ಟಗಳು 25 ಭಾಗಗಳನ್ನು ಹೊಂದಿ 100ಕ್ಕೂ ಹೆಚ್ಚು ತಿದ್ದುಪಡಿಗಳನ್ನು ಹೊಂದಿದೆ. ಇಂತಹ ಭಾರತೀಯ ಸಂವಿಧಾನವು ಸಂಯುಕ್ತ ಸ್ವರೂಪ ಹೊಂದಿದ್ರೂ ಸಹ ಬಲಿಷ್ಠ ಕೇಂದ್ರ ಸರ್ಕಾರದ ರಚನೆಗೆ ಅವಕಾಶವನ್ನು ನೀಡಿದೆ. ಈ ಒಂದು ಸಂವಿಧಾನದಲ್ಲಿ ಬರ್ತಕ್ಕಂಥ ಭಾಗಗಳು, ಈ ಮೊದಲೇ ಭಾಗ ಏನ್ ತಿಳಿಸುತ್ತೆ ಅಂದ್ರೆ ಒಕ್ಕೂಟ ಮತ್ತು ಹೆಸರು. ಈ ಒಂದು ಒಕ್ಕೂಟ ಮತ್ತು ಹೆಸರು ಮೊದಲನೇ ಭಾಗದಲ್ಲಿ ತಿಳಿಸಿದ್ರೆ ಇದರಲ್ಲಿ 1ರಿಂದ 4ನೇ ವಿಧಿಗಳನ್ನ ಒಳಗೊಂಡಿದೆ. ಈ 1ನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ ಒಕ್ಕೂಟದ ಹೆಸರು ಮತ್ತೆ ರಾಜ್ಯ ಕ್ಷೇತ್ರದ ಬಗ್ಗೆ ತಿಳಿಸುತ್ತೆ. 2ನೇ ವಿಧಿ ಬಂದು ನೂತನ ರಾಜ್ಯಗಳ ಸೇರ್ಪಡೆ ಮತ್ತು ಸ್ಥಾಪನೆ ಬಗ್ಗೆ. ಭಾಗ 2, ಒಂದು ಭಾಗ 2ರಲ್ಲಿ ಪೌರತ್ವ ಅಂದ್ರೆ ನಾಗರಿಕತ್ವ, ಇದರಲ್ಲಿ ಬಂದು 1ರಿಂದ 11ನೇ ವಿಧಿವರೆಗೆ ಈ ಒಂದು 2ನೇ ಭಾಗದಲ್ಲಿ ಒಳಗೊಂಡಿದೆ. ಈ 2ನೇ ವಿಧಿಯಲ್ಲಿ 5ರಿಂದ 11ನೇ ವಿಧಿವರೆಗೆ ಹೊಂದಿದೆ. ಈ 5ನೇ ವಿಧಿ ಏನಾಗುತ್ತಂದ್ರೆ ಸಂವಿಧಾನದ ಪ್ರಾರಂಭದಲ್ಲಿರ್ತಕ್ಕಂಥ ನಾಗರಿಕತ್ವದ ಬಗ್ಗೆ ತಿಳಿಸ್ಕೊಟ್ರೆ, 6ನೇ ವಿಧಿ ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದಿರುವ ಕೆಲವು ವ್ಯಕ್ತಿಗಳ ನಾಗರಿಕತ್ವದ ಹಕ್ಕುಗಳ ಬಗ್ಗೆ ತಿಳಿಸಿದ್ರೆ ಒಳಗೊಂಡಿದ್ರೆ, ಇನ್ನು 7ನೇ ವಿಧಿ ಪಾಕಿಸ್ತಾನಕ್ಕೆ ವಲಸೆ ಹೋದ ಕೆಲವು ವ್ಯಕ್ತಿಗಳ ನಾಗರಿಕತ್ವ ಹಕ್ಕುಗಳ ಬಗ್ಗೆ ತಿಳಿಸುತ್ತೆ. ಇನ್ನು 8ನೇ ವಿಧಿ ಬಂದು ಭಾರತದ ಹೊರಗೆ ವಾಸಿಸುತ್ತಿರುವಂತ ಭಾರತದ ಹೊರಗೆ ವಾಸಿಸುತ್ತಿರುವ ಭಾರತೀಯ ಮೂಲದ ಕೆಲವು ವ್ಯಕ್ತಿಗಳಿಗೆ ನಾಗರಿಕತ್ವದ ಹಕ್ಕುಗಳ ಬಗ್ಗೆ 8ನೇ ವಿಧಿ ಹೇಳುತ್ತೆ. 9ನೇ ವಿಧಿ ಬಂದು ಸ್ವ ಇಚ್ಛೆಯಿಂದ ವಿದೇಶಿ ರಾಜ್ಯದ ನಾಗರಿಕತ್ವವನ್ನು ಪಡೆದವರು ಭಾರತದ ನಾಗರಿಕರಲ್ಲ ಅಂತೇಳಿ ತಿಳಿಸ್ಕೊಡುತ್ತೆ. ಭಾಗ 3ರಲ್ಲಿ ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್ 12ರಿಂದ 35ನೇ ವಿಧಿವರೆಗೆ ಹೊಂದಿದೆ. ಇದರಲ್ಲಿ ಬಂದು ಸಮಾನತೆಯ ಹಕ್ಕು ಅಂತೇಳಿ, ಈ ಸಮಾನತೆಯ ಹಕ್ಕು ಬಂದು 14ರಿಂದ 18ನೇ ವಿಧಿ ಹೊಂದಿದೆ. ಸ್ವಾತಂತ್ರ್ಯದ ಹಕ್ಕು 22ರಿಂದ 22ನೇ ವಿಧಿವರೆಗೆ ಒಳಗೊಂಡಿದೆ. ಶೋಷಣೆಯ ವಿರುದ್ಧದ ಹಕ್ಕು ಬಂದು 23ರಿಂದ 24ನೇ ವಿಧಿವರೆಗೆ ಒಳಗೊಂಡಿದೆ. ಧರ್ಮ ಸ್ವಾತಂತ್ರ್ಯದ ಹಕ್ಕು 25ರಿಂದ 28ನೇ ವಿಧಿವರೆಗೆ ಒಳಗೊಂಡಿದೆ. ಇನ್ನು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳಂತೇಳಿ 29ರಿಂದ 31ನೇ ವಿಧಿ ಒಳಗಡೆ ಒಳಗೊಂಡಿದೆ. ಸಂವಿಧಾನಾತ್ಮಕ ಪರಿಹಾರೋಪಾಯಗಳ ಹಕ್ಕುಗಳು 32ರಿಂದ 35ನೇ ವಿಧಿವರೆಗೆ ಒಳಗೊಂಡಿದೆ. ಇನ್ನು ಭಾಗ 4 ರಾಜ್ಯ ನೀತಿ ನಿರ್ದೇಶಕ ತತ್ವಗಳು 36ರಿಂದ 51ನೇ ವಿಧಿ ಒಳಗೆ ಈ ಒಂದು ವಿಧಿಗಳನ್ನ ಒಳಗೊಂಡಿದೆ. ಇದರಲ್ಲಿ ಇಂಪಾರ್ಟೆಂಟ್ ಅಂತಂದ್ರೆ 44ನೇ ವಿಧಿ ಬಂದು ನಾಗರಿಕರಿಗೆ ಏಕರೂಪದ ನಾಗರಿಕ ಸಂಹಿತೆ ಹೊಂದಿರಬೇಕು. 45ನೇ ವಿಧಿ ಬಂದು ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡುವ ಅವಕಾಶವನ್ನು ತಿಳಿಸಿಕೊಡುತ್ತೆ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ. ಇನ್ನು 46ನೇ ವಿಧಿ ಬಂದು ಅನುಸೂಚಿತ ಜಾತಿಗಳ, ಅನುಸೂಚಿತ ಬುಡಕಟ್ಟುಗಳ ಮತ್ತೆ ಇತರೆ ದುರ್ಬಲ ವರ್ಗಗಳ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳ ರಾಜ್ಯದ ಕರ್ತವ್ಯಗಳ ಬಗ್ಗೆ ತಿಳಿಸಿಕೊಡುತ್ತೆ. 49ನೇದು ಬಂದು ರಾಷ್ಟ್ರೀಯ ಮಹತ್ವವುಳ್ಳ ಸ್ಮಾರಕಗಳು, ಸ್ಥಳಗಳ ಮತ್ತು ವಸ್ತುಗಳ ಸಂರಕ್ಷಣೆ ಬಗ್ಗೆ ತಿಳಿಸಿಕೊಡುತ್ತೆ.
51ನೇ ವಿಧಿ ಬಂದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ವೃದ್ಧಿಸುವುದರ ಬಗ್ಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ 36ರಿಂದ 51ನೇ ವಿಧಿವರೆಗೆ ತಿಳಿಸಿಕೊಡ್ತವೆ. ಭಾಗ 4A ಇದು ಬಂದು 51 ಉಪವಿಧಿ ಎ ಒಳಗೊಂಡಿದೆ. 51 ಉಪವಿಧಿ ಎ ನಲ್ಲಿ ಮೂಲಭೂತ ಕರ್ತವ್ಯಗಳು ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ತಿಳಿಸಿಕೊಡುತ್ತೆ. ಭಾಗ 5 ಒಕ್ಕೂಟ ವ್ಯವಸ್ಥೆ ಅಂದ್ರೆ ಕೇಂದ್ರ ಸರ್ಕಾರದ ಕಾರ್ಯಾಂಗ. ಭಾಗ 5ರಲ್ಲಿ ಕೇಂದ್ರ ಸರ್ಕಾರದ ಕಾರ್ಯಾಂಗ. ಇದರಲ್ಲಿ 52ರಿಂದ 151ನೇ ವಿಧಿ ಒಳಗೊಂಡಿದೆ. ಭಾಗ 5 ಇದರಲ್ಲಿ ಬಂದು ಪ್ರಮುಖವಾಗಿರ್ತಕ್ಕಂಥ ವಿಧಿಗಳು ಅಂತಂದ್ರೆ 52ನೇ ವಿಧಿ ಭಾರತದ ರಾಷ್ಟ್ರಪತಿ ಅಂದ್ರೆ ರಾಷ್ಟ್ರಪತಿಯನ್ನು ಹೊಂದಿರಬೇಕು ಅಂತೇಳಿ 52ನೇ ವಿಧಿ ತಿಳಿಸುತ್ತೆ. 63ನೇ ವಿಧಿ ಭಾರತಕ್ಕೆ ಉಪರಾಷ್ಟ್ರಪತಿ ಹೊಂದಿರಬೇಕಂತ ತಿಳಿಸುತ್ತೆ. 76ನೇ ವಿಧಿಯಲ್ಲಿ ಭಾರತದ ಅಟಾರ್ನಿ ಜನರಲ್ ಸರ್ಕಾರಿ ವ್ಯವಸ್ಥೆ ನಡವಳಿಕೆಗಳ ಬಗ್ಗೆ 76ನೇ ವಿಧಿ ತಿಳಿಸುತ್ತೆ. 79ನೇದು ಸಂಸತ್ತಿನ ರಚನೆ ಬಗ್ಗೆ ತಿಳಿಸುತ್ತೆ. 80ನೇ ವಿಧಿ ರಾಜ್ಯಸಭೆಯ ರಚನೆ. 81ನೇಯ ವಿಧಿ ಲೋಕಸಭೆಯ ರಚನೆ ಬಗ್ಗೆ ತಿಳಿಸಿಕೊಡುತ್ತೆ. 89ನೇ ವಿಧಿ ರಾಜ್ಯಸಭೆಯ ಸಭಾಪತಿ ಮತ್ತು ಉಪಸಭಾಪತಿಗಳ ಬಗ್ಗೆ ತಿಳಿಸಿಕೊಡುತ್ತೆ. 93ನೇ ವಿಧಿ ಲೋಕಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಬಗ್ಗೆ ತಿಳಿಸುತ್ತೆ. 106ನೇ ವಿಧಿ ಬಂದು ಸದಸ್ಯರ ವೇತನಗಳ ಮತ್ತೆ ಭತ್ಯೆಗಳ ಬಗ್ಗೆ ತಿಳಿಸಿಕೊಡುತ್ತೆ. ಇನ್ನು 124ನೇದು ಸರ್ವೋಚ್ಚ ನ್ಯಾಯಾಲಯದ ಸ್ಥಾಪನೆ ಮತ್ತು ರಚನೆ ಬಗ್ಗೆ ತಿಳಿಸುತ್ತೆ. 148ನೇದು ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಮಹಾಪರಿಶೋಧಕರ ಬಗ್ಗೆ 148ನೇ ವಿಧಿಯಲ್ಲಿ ತಿಳಿಸುತ್ತೆ. ಭಾಗ 5ರಲ್ಲಿ. ಇನ್ನು ಭಾಗ 6 ರಲ್ಲಿ ರಾಜ್ಯ ಸರ್ಕಾರ ರಾಜ್ಯಗಳು. ಇದರಲ್ಲಿ ಬಂದು 152ನೇ ವಿಧಿಯಿಂದ 237ನೇ ವಿಧಿವರೆಗೆ ಒಳಗೊಂಡಿದೆ. ಇದರಲ್ಲಿ ಇಂಪಾರ್ಟೆಂಟ್ ಆದಂತ ವಿಧಿಗಳು ಅಂತಂದ್ರೆ 153ನೇದು ರಾಜ್ಯಗಳ ರಾಜ್ಯಪಾಲರು. 163 ರಾಜ್ಯಪಾಲನಿಗೆ ನೆರವು ಮತ್ತೆ ಸಲಹೆ ನೀಡಲು ಮಂತ್ರಿಮಂಡಲ. 165ನೇದು ರಾಜ್ಯದ ಅಡ್ವೊಕೇಟ್ ಜನರಲ್. 168ನೇ ವಿಧಿ ಬಂದು ರಾಜ್ಯಗಳ ವಿಧಾನ ಮಂಡಲಗಳ ರಚನೆ. 170ನೇ ವಿಧಿಯಲ್ಲಿ ವಿಧಾನಸಭೆಗಳ ರಚನೆ ಬಗ್ಗೆ ತಿಳಿಸುತ್ತೆ. 171ನೇ ವಿಧಿಯಲ್ಲಿ ವಿಧಾನ ಪರಿಷತ್ಗಳ ರಚನೆ ಬಗ್ಗೆ ತಿಳಿಸುತ್ತೆ. ರಾಜ್ಯಗಳಿಗೆ ಉಚ್ಚ ನ್ಯಾಯಾಲಯಗಳು ಹೈಕೋರ್ಟ್ಗಳ ಬಗ್ಗೆ 214ನೇ ವಿಧಿಯಲ್ಲಿ ಒಳಗೊಂಡಿದೆ. 214ನೇ ವಿಧಿಯಲ್ಲಿ. ಇನ್ನು ಭಾಗ 7 ಇದನ್ನ ನಿರಸನಗೊಳಿಸಲಾಗಿದೆ. ಈ ಭಾಗವನ್ನು 1956ರಲ್ಲಿ ನಿರಸನಗೊಳಿಸಲಾಗಿದೆ. ಅಂದ್ರೆ ಇದನ್ನ ತೆಗೆದುಹಾಕಲಾಗಿದೆ. ಈ ಭಾಗ 7 ಭಾಗ 8ರಲ್ಲಿ ಕೇಂದ್ರಾಡಳಿತ ಪ್ರದೇಶ ಅಂದ್ರೆ ಒಕ್ಕೂಟ ರಾಜ್ಯ ಕ್ಷೇತ್ರಗಳು ಅಂತ ಬರ್ತವೆ. ಇದರಲ್ಲಿ ಬಂದು 239ನೇ ವಿಧಿಯಿಂದ 242ನೇ ವಿಧಿವರೆಗೆ ಒಳಗೊಂಡಿದೆ. ಇದರಲ್ಲಿ ಪ್ರಮುಖವಾದವುಗಳಂತಂದ್ರೆ 239ನೇದು ಒಕ್ಕೂಟ ರಾಜ್ಯ ಕ್ಷೇತ್ರಗಳ ಆಡಳಿತ. 241ನೇದರಲ್ಲಿ ಒಕ್ಕೂಟ ಕ್ಷೇತ್ರಗಳಿಗೆ ಉಚ್ಚ ನ್ಯಾಯಾಲಯಗಳು ಹೈಕೋರ್ಟ್ಗಳ ಬಗ್ಗೆ ತಿಳಿಸುತ್ತೆ. ಭಾಗ 8ರಲ್ಲಿ. ಇನ್ನು ಭಾಗ 9ರಲ್ಲಿ 243ರಿಂದ 243 ವಿಧಿವರೆಗೆ ಒಳಗೊಂಡಿದೆ. ಇದರಲ್ಲಿ ಇಂಪಾರ್ಟೆಂಟ್ 243A ಗ್ರಾಮ ಸಭೆ. 200 ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಭಾಗ 9ರಲ್ಲಿ ಒಳಗೊಂಡಿದೆ. ಇದರಲ್ಲಿ 243ರಿಂದ 243 ಉಪವಿಧಿ ವರೆಗೆ ಒಳಗೊಂಡಿದೆ. ಇದರಲ್ಲಿ 243A ಬಂದು ಗ್ರಾಮ ಸಭೆ ಬಗ್ಗೆ ತಿಳಿಸುತ್ತೆ. 243B ಬಂದು ಪಂಚಾಯಿತಿಗಳ ರಚನೆ ಬಗ್ಗೆ. 243K ಬಂದು ಪಂಚಾಯಿತಿಗಳ ಚುನಾವಣೆಗಳು. ಭಾಗ 9A ನಲ್ಲಿ ನಗರ ಸರ್ಕಾರಗಳು.
ಪೌರಸಭೆಗಳ ಬಗ್ಗೆ ತಿಳಿಸ್ಕೊಡುತ್ತೆ. ಇದರಲ್ಲಿ 243 ಉಪವಿಧಿ ಪಿ ಇಂದ 243 ಉಪವಿಧಿ ಜಿ ವರೆಗೆ ಒಳಗೊಂಡಿದ್ದಾವೆ ವಿಧಿಗಳನ್ನ. ಭಾಗ 9 ಬಿ ಇದರಲ್ಲಿ ಅಂದ್ರೆ ಭಾಗ 9 ಬಿ ಬಂದು ಸಹಕಾರ ಸಂಘಗಳ ಬಗ್ಗೆ ಸಂಬಂಧಿಸಿದೆ. ಇದರಲ್ಲಿ ಬಂದು 243 ಉಪವಿಧಿ ಎಚ್ ನಿಂದ 243 ಟಿ ವರೆಗೆ ಒಳಗೊಂಡಿದೆ. ಭಾಗ 10 ಅನುಸೂಚಿತ ಪ್ರದೇಶಗಳಿಗೆ ಸೌಲಭ್ಯಗಳು. ಭಾಗ 10ರಲ್ಲಿ ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳು ಬರ್ತವೆ. ಇದರಲ್ಲಿ ಬಂದು 244ನೇ ವಿಧಿಯಿಂದ 244 ಉಪವಿಧಿ ಎ ವಿಧಿಯವರೆಗೆ ಒಳಗೊಂಡಿದೆ. ಭಾಗ 11 ಒಕ್ಕೂಟ ಮತ್ತು ರಾಜ್ಯಗಳ ನಡುವಿನ ಸಂಬಂಧ. 245ನೇ ವಿಧಿಯಿಂದ 264ನೇ ವಿಧಿ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಶಾಸನೀಯ ಹಾಗೂ ಆಡಳಿತಾತ್ಮಕ ಸಂಬಂಧಗಳು ಭಾಗ 11ರಲ್ಲಿ ಒಳಗೊಂಡಿದೆ. ಇನ್ನು ಭಾಗ 12 ಹಣಕಾಸಿನ ಸಂಬಂಧಗಳು. 264ನೇ ವಿಧಿಯಿಂದ 300 ಎ ವಿಧಿವರೆಗೆ 264ನೇ ವಿಧಿಯಿಂದ 300 ಉಪವಿಧಿ ಎ ವಿಧಿಯವರೆಗೆ ಒಳಗೊಂಡಿದ್ದಾವೆ. ಇದು ಬಂದು ಭಾಗ 12 ಬಂದು ಹಣಕಾಸು, ಸ್ವತ್ತು, ಕರಾರುಗಳು ಮತ್ತು ದಾವೆಗಳನ್ನ ಒಳಗೊಂಡಿರ್ತದೆ. ಇದರಲ್ಲಿ 266ನೇ ವಿಧಿ ಬಂದು ಭಾರತದ ಮತ್ತು ರಾಜ್ಯಗಳ ಸಂಚಿತ ವಿಧಿಗಳು ಮತ್ತು ಸರ್ಕಾರಿ ಲೆಕ್ಕಗಳು ಬಗ್ಗೆ ತಿಳಿಸ್ಕೊಡುತ್ತೆ. 275ನೇ ವಿಧಿ ಒಕ್ಕೂಟದಿಂದ ಕೆಲವು ರಾಜ್ಯಗಳಿಗೆ ಅನುದಾನಗಳ ಬಗ್ಗೆ ತಿಳಿಸುತ್ತೆ. ಅಂದ್ರೆ ಕೇಂದ್ರದಿಂದ ಕೆಲವು ರಾಜ್ಯಗಳಿಗೆ ಅನುದಾನ ತಿಳಿಸ್ಕೊಡ್ತದೆ 275ನೇ ವಿಧಿಯಲ್ಲಿ. 300 ಉಪವಿಧಿ ಎನಲ್ಲಿ ಕಾನೂನಿನ ಅಧಿಕಾರ ಇಲ್ಲದೆ ಯಾವುದೇ ವ್ಯಕ್ತಿಗಳ ಆಸ್ತಿಗಳನ್ನು ಕಸಿದುಕೊಳ್ಳತಕ್ಕದ್ದಲ್ಲ ಅಂತೇಳಿ ತಿಳಿಸುತ್ತೆ. ಭಾಗ 13 ಅಂತಾರಾಜ್ಯ ವ್ಯಾಪಾರ. 301ರಿಂದ 307ನೇ ವಿಧಿವರೆಗೆ ಒಳಗೊಂಡಿದ್ದಾವೆ. ಭಾರತದ ರಾಜ್ಯ ಕ್ಷೇತ್ರಗಳೊಂದಿಗೆ ವ್ಯಾಪಾರ, ವಾಣಿಜ್ಯ ಮತ್ತು ಸಂಪರ್ಕ ಬಗ್ಗೆ ತಿಳಿಸ್ಕೊಡ್ತಾರೆ. ಭಾಗ 14ರಲ್ಲಿ ಸಂವಿಧಾನದ ಅಡಿಯಲ್ಲಿ ಬರ್ತಕ್ಕಂಥ ಸೇವೆಗಳು, ಒಕ್ಕೂಟದ ಮತ್ತೆ ರಾಜ್ಯಗಳ ಅಧೀನದಲ್ಲಿರ್ತಕ್ಕಂಥ ಸೇವೆಗಳ ಬಗ್ಗೆ ಈ ಒಂದು ಭಾಗ 14ರಲ್ಲಿ ಬರ್ತವೆ. ಇದರಲ್ಲಿ ಬಂದು 308ರಿಂದ 323ನೇ ವಿಧಿವರೆಗೆ ಒಳಗೊಂಡಿದೆ. ಈ ಒಂದು ಸಂವಿಧಾನದ ಅಡಿಯಲ್ಲಿ ಬರ್ತಕ್ಕಂಥ ಸೇವೆಗಳು ಅಂತಂದ್ರೆ ಅಖಿಲ ಭಾರತ ಸೇವೆಗಳು, ಕೇಂದ್ರದ ಸೇವೆಗಳು, ರಾಜ್ಯದ ಸೇವೆಗಳು ಅಂತ. ಕೇಂದ್ರದ ಸೇವೆಯಲ್ಲಿ ಎ ಮತ್ತೆ ಬಿ ಗ್ರೂಪ್ಗೆ ಸಂಬಂಧಿಸಿದಂತೆ UPS ನವರು ಎಕ್ಸಾಮ್ಸ್ ನಡೀತಾರೆ. ಮತ್ತೆ ಸಿ ಮತ್ತು ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ SSC 1975ರಲ್ಲಿ ಇದನ್ನ ಸ್ಥಾಪನೆ ಮಾಡ್ತದೆ. ಇನ್ನು ರಾಜ್ಯದ ಸೇವೆಗಳಲ್ಲಿ SPSC ಅಂದ್ರೆ ಅಥವಾ ಜಂಟಿ ಲೋಕಸೇವಾ ಆಯೋಗ ಸಂಬಂಧಿಸಿರುತ್ತೆ. ಕರ್ನಾಟಕದಾಗ SPSC ನಾವು KPSC ಅಂತೇಳಿ ಇಟ್ಟಿದ್ದೀವಿ ಹೆಸರು. ಇದನ್ನ ನಾವು ಎಲ್ಲಾ ರಾಜ್ಯಗಳಿಗೆ ಸಂಬಂಧಿಸಿದಂತೆ SPSC. 14A ಭಾಗದಲ್ಲಿ ಆಡಳಿತಾತ್ಮಕ ನ್ಯಾಯಮಂಡಳಿ. 14A ಭಾಗದಲ್ಲಿ ಆಡಳಿತಾತ್ಮಕ ನ್ಯಾಯಮಂಡಳಿ. ಇದರಲ್ಲಿ 223A ಇಂದ 223 ಉಪವಿಧಿ ಬಿ ವರೆಗೆ ಒಳಗೊಂಡಿದೆ. ಇದರಲ್ಲಿ ಏನ್ ಬರ್ತಾವಂದ್ರೆ ಕೇಂದ್ರ ನ್ಯಾಯಮಂಡಳಿ ಮತ್ತೆ ರಾಜ್ಯ ನ್ಯಾಯಮಂಡಳಿ ಅಂತ ಬರ್ತವೆ. ಇವ್ರನ್ನ 1985ರಲ್ಲಿ ಸ್ಥಾಪನೆ ಮಾಡಲಾಗ್ತದೆ. ಇನ್ನು ಭಾಗ 15 ಚುನಾವಣೆ. ಭಾಗ 15ರಲ್ಲಿ ಚುನಾವಣೆಗಳ ಬಗ್ಗೆ ಸಂಬಂಧಿಸಿದೆ ಒಳಗೊಂಡಿದೆ ಸಂವಿಧಾನದ ಭಾಗ 15ರಲ್ಲಿ. ಇದರಲ್ಲಿ ಬರ್ತಕ್ಕಂಥ ವಿಧಿಗಳು ಅಂತಂದ್ರೆ 324ರಿಂದ 329ನೇ ವಿಧಿವರೆಗೆ ಒಳಗೊಂಡಿದ್ದಾವೆ. ಇನ್ನು ಭಾಗ 16, ಈ ಒಂದು ಭಾಗ 16ರಲ್ಲಿ ವಿಶೇಷ ವರ್ಗದ ಜನರಿಗೆ ಸೌಲಭ್ಯಗಳು. 16ನೇ ಭಾಗದಲ್ಲಿ ವಿಶೇಷ ವರ್ಗದ ಜನರಿಗೆ ಸೌಲಭ್ಯಗಳು ಅಂದ್ರೆ ಕೆಲವು ವರ್ಗಗಳಿಗೆ ಸಂಬಂಧಪಟ್ಟ ವಿಶೇಷವಾದಂತ ಉಪಬಂಧಗಳನ್ನ ಒಳಗೊಂಡಿದೆ. ಅಂದ್ರೆ ಮೀಸಲಾತಿನ 16ನೇ ಭಾಗದಲ್ಲಿ ಮೀಸಲಾತಿ ಅಂತಾನೂ ಸಹ ಹೇಳ್ಬೋದು.
ಇದರಲ್ಲಿ 330ರಿಂದ 342ನೇ ವಿಧಿವರೆಗೆ ಒಳಗೊಂಡಿದ್ದಾವೆ. ಭಾಗ 17. ಭಾಗ 17ರಲ್ಲಿ ಅಧಿಕೃತ ಭಾಷೆ, ರಾಜ್ಯ ಭಾಷೆ, ಅಫಿಷಿಯಲ್ ಲ್ಯಾಂಗ್ವೇಜ್ ಬಂದು ಭಾಗ 17ರಲ್ಲಿ ಹೊಂದಿದೆ. ಇದರಲ್ಲಿ 343ನೇ ವಿಧಿಯಿಂದ 351ನೇ ವಿಧಿಯವರೆಗೆ ಒಳಗೊಂಡಿದ್ದಾವೆ. ಈ ಒಂದು ಅಧಿಕೃತ ಭಾಷೆ ಬಂದು ಭಾರತದ ಸಂವಿಧಾನದ ರಚನಾ ಸಭೆಯು 343ನೇ ವಿಧಿಯಡಿಯಲ್ಲಿ ಹಿಂದಿಯನ್ನು ರಾಷ್ಟ್ರೀಯ ಭಾಷೆಯಾಗಿ ಸೆಪ್ಟೆಂಬರ್ 14, 1949ರಂದು ಈ ದಿನವನ್ನು ಆಚರಿಸಲಾಗ್ತದೆ. ಹಿಂದಿ ದಿನ ಅಂತಂದ್ರೆ ಸೆಪ್ಟೆಂಬರ್ 14, 1949ರಂದು 343ನೇ ವಿಧಿಯಡಿಯಲ್ಲಿ. ಇನ್ನು ಇದರಲ್ಲಿ ಬಂದು 343ನೇ ವಿಧಿ ರಾಷ್ಟ್ರೀಯ ಭಾಷೆಗಳು, 350 ಉಪವಿಧಿ ಎಯಲ್ಲಿ ಮಾತೃಭಾಷೆ, 345ನೇ ವಿಧಿಯಡಿ ಪ್ರಾದೇಶಿಕ ಭಾಷೆ ಬಗ್ಗೆ ಸಂಬಂಧಿಸಿದ ವಿಧಿಗಳಿದ್ದಾವೆ. ಭಾಗ 18 ತುರ್ತು ಪರಿಸ್ಥಿತಿಗಳು. ಇದರಲ್ಲಿ ಬಂದು 352ರಿಂದ 360ನೇ ವಿಧಿಯವರೆಗೆ ಒಳಗೊಂಡಿದೆ. ಇದರಲ್ಲಿ 352ನೇ ವಿಧಿಯಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ 2 ರೀತಿ ಬರ್ತವೆ: ಬಾಹ್ಯ ತುರ್ತು ಪರಿಸ್ಥಿತಿ ಮತ್ತೆ ಆಂತರಿಕ ತುರ್ತು ಪರಿಸ್ಥಿತಿ. 356ನೇ ವಿಧಿ, ಇದರಲ್ಲಿ ರಾಜ್ಯದ ತುರ್ತು ಪರಿಸ್ಥಿತಿ. 360ರಲ್ಲಿ ಹಣಕಾಸು ತುರ್ತು ಪರಿಸ್ಥಿತಿ. ಇದುವರೆಗೂ ಸಹ ಭಾರತದಲ್ಲಿ ಹಣಕಾಸು ತುರ್ತು ಪರಿಸ್ಥಿತಿ ಏರಿಲ್ಲ. ಇನ್ನು ಭಾಗ 19 ಸಂವಿಧಾನಾತ್ಮಕ ಉದ್ಯೋಗಿಗಳಿಗೆ ಇರುವಂತಹ ಸೌಲಭ್ಯಗಳು. ಭಾಗ 19ರಲ್ಲಿ 361ನೇ ವಿಧಿಯಿಂದ 367ನೇ ವಿಧಿವರೆಗೆ ಒಳಗೊಂಡಿದ್ದಾವೆ. ಭಾಗ 20 ಸಂವಿಧಾನದ ತಿದ್ದುಪಡಿ 368ರಲ್ಲಿ ಒಳಗೊಂಡಿದೆ. 368ನೇದು ಏನ್ ಹೇಳ್ತಂದ್ರೆ ವಿಧಿ ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಸಂಸತ್ತಿನ ಅಧಿಕಾರ ಮತ್ತೆ ಅದಕ್ಕಾಗಿರ್ತಕ್ಕಂಥ ಪ್ರಕ್ರಿಯೆಯ ಬಗ್ಗೆ ಭಾಗ 20ರಲ್ಲಿ 368ನೇ ವಿಧಿಯಲ್ಲಿ ಒಳಗೊಂಡಿದೆ. ಭಾಗ 21 ರಾಜ್ಯಗಳಿಗೆ ವಿಶೇಷವಾದಂತ ಸೌಲಭ್ಯಗಳು. ಭಾಗ 21 ರಾಜ್ಯಗಳಿಗೆ ವಿಶೇಷ ಸೌಲಭ್ಯಗಳು. ಇದು 369ನೇ ವಿಧಿಯಿಂದ 392ನೇ ವಿಧಿವರೆಗೆ ಒಳಗೊಂಡಿದೆ. ಅಂದ್ರೆ ತಾತ್ಕಾಲಿಕ, ಮಧ್ಯಕಾಲೀನ ಮತ್ತು ವಿಶೇಷ ಉಪಬಂಧಗಳನ್ನ ಒಳಗೊಂಡಿದೆ ಭಾಗ 21ರಲ್ಲಿ. ಇದರಲ್ಲಿ ಬಂದು 370ನೇ ವಿಧಿ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಿಸಿದೆ. 371ನೇ ವಿಧಿ ರಾಜ್ಯಗಳಿಗೆ ಸಂಬಂಧಿಸಿದೆ. ಕೊನೆಯದಾಗಿ ಭಾಗ 22. ಈ ಒಂದು ಭಾಗ 22ರಲ್ಲಿ ಸಂವಿಧಾನದ ಅಂದ್ರೆ ಭಾರತದ ಸಂವಿಧಾನದ ಶೀರ್ಷಿಕೆ ಹಾಗೂ ಭಾಷಾಂತರ. ಸಂವಿಧಾನದ 394 ಉಪವಿಧಿ ಎ ವಿಧಿಯ ಪ್ರಕಾರ ಮೂಲ ಆಂಗ್ಲ ಭಾಷೆಯಲ್ಲಿರ್ತಕ್ಕಂಥ ಸಂವಿಧಾನವನ್ನು ಹಿಂದಿ ಭಾಷೆಗೆ ಭಾಷಾಂತರಿಸಲು ಅವಕಾಶ ನೀಡಲಾಗಿದೆ. ಯಾವ ವಿಧಿ ಅಂತಂದ್ರೆ ಅದು 394 ಉಪವಿಧಿ ಎ ಒಳಗೊಂಡಿದೆ.